ಹಾಕ್ಲೇನ್ರಿ ಇನ್ನೊಂದು? ಯವ್ವ ಮಸ್ತಾಗೈತೆ ಬೇ ಶಿಖರಣಿ ಹೋಳಿಗೆ ಅಂತರು ಭಾರಿ ಮಸ್ತಾಗೈತೆ. ಅಪ್ಪಗೆ ಇನ್ನೊಂದು ಹೋಳಿಗೆ ಹಾಕ್. ಚಲೋ ಆಗೈತೆ. ನೀನು ಏನ್ ಮಾಡ್ಯಾಳಪ್ಪ ಶಿಖರಣಿನ? ಹೌದಾ ನೀ ಮಾಡಿ ಇಷ್ಟು ರುಚಿ? ಅಯ್ಯ ಅದ್ರಾಗೇನು ದೊಡ್ಡಾಗದೈತಿ. ಶಿಖರಣಿ ಹಣ್ಣೆಲ್ಲ ಹೆಚ್ಚು ಕಚ ಪಚ ಕಚ ಪಚ ಅಂತ ಕೈಲಿ ಹಿಚ್ಕಾಡಿ ಒಟ್ಟು ಬೆಲ್ಲದ ಹಣ ಸುರುವಿದ್ರೆ ಏಲಕ್ಕಿ ಜಜ್ಜಕ್ಕಿದ್ರೆ ಮುಗಿತು ಅಷ್ಟೇ. ಹಂಗೆ ಹಿಚ್ಕಿ ಪಚ್ಕಿ ರೆಡಿ ಮಾಡಕ್ ನಂಗೆ ಭಾಳ ಇಷ್ಟ. ಯವ್ವಾ ಅಲ್ಲಿ ನೋಡಲ್ಲಿ ನೀನು ಸಸಿ ಹೇಳೋದು ಕೇಳಿದ್ರೆ ತಿನ್ಬಾರ್ದು ಯಾರು. ಹಂಗೆ ಹಿಚ್ಕಪಚ್ಕ ಹಿಚ್ಕಾಡಿದ್ ಭಾಳ ಇಷ್ಟ ಆತಕಿಗೆ. ಹೋಲ್ ಬಿಡ್ರಿ, ತಿಳಿಯಂಗಿಲ್ಲ ಅದಕ್ಕೆ. ರೀ ಇನ್ನೊಂದು ಹೋಳಿಗೆ ಹಾಕೋರಿ. ಮರಯ್ಯ ಮೊದಲು ಹಾಕೊಂಡಿದ್ದಾರ ತಿಂತಾನಿ. ನಾನು 5 ಹೋಳಿಗೆ ಹತ್ತಿಗೆ ತಿನ್ನಾಕತ್ತಿ. ನಿನ್ನ ಮಗ ನೋಡಲಿ 2 ತಿಂದು 3ನೇ ಹೋಳಿಗೆ ಸುಸ್ತಾಗ್ಯಾನ. ಹೇಳ ಅವ್ಗೆ ಇನ್ನೊಂದು ಹಾಕು. ತಿಂದು ಅವ ಗಟ್ಟೆ ಅಲ್ಲಿ ತಿನ್ಲೇ ಇನ್ನೊಂದು ಹೋಳಿಗೆನ. ಯಪ್ಪ ನಂಗೆ ಬೇಡಪ್ಪ, ನೀ ತಿನ್ಪ. ಏನು ವಯಸ್ಸಿನ ಹುಡುಗ್ರ ಏನ ನೀವು ಅತ್ತಾಗ. ಈಗ 5 ಹೋಳಿಗೆ ತಿಂತಾನೆ ನಾನು. ನಿನ್ನ ವಯಸ್ಸಿನಾಗಿದ್ದಾಗ ನಾನು 8-10 ಹೋಳಿಗೆ ತಿಂತಿದ್ನಿ ಗೊತ್ತನ. ಅಡ್ಡಾಡ್ಕೊಂತನ 4-5 ಹೋಳಿಗೆ ಮಾಡೋಕ್ಕಿಂತ ಮುಂಚೆ ಊಟಕ್ಕೆ ಕರಿಕ್ಕಿಂತ ಮುಂಚೆ ತಿಂದಿರ್ತಿದ್ದೆ. ಗೊತ್ತೈತೆ ನಿನಗೆ? ನೀವು ಏನು ಹುಡುಗರು ಏನು ಬೆಲ್ಲ ತಿನ್ಬೇಕು, ಬೆಲ್ಲದ ತಿಂತಾವು, ಅಡಿಗೆ ತಿನ್ಬೇಕು, ಗಟ್ಟಕನ್ ಮನುಷ್ಯ. ಗೊತ್ತೈತೆನ ಏನ? ನಾಳೆ ಖಾರ ಮಾಡ್ತೈತಿ ಮಸ್ತ್ ಹೊಡಿ ತಿನ್ಬೇಕು. 2 ಹೋಳಿಗೆ ತಿಂದು 3ನೇ ಹೋಳಿಗೆಗೆ ಸುಸ್ತಾಕೊಂಡು ಕುಂತಿ. ಯವ್ವ ನನಗೆ ಸಾಕಾತ್ ಬೇವ. ಈ ತಾಟ್ ಮುಚ್ಚಿಡು ಇದನ್ನು 2 ಹೋಳಿಗೆನ. ಮಧ್ಯರಾತ್ರಿ ನಾನು ತಿಂತೇನೆ, ಕೆಡ್ಸೋದು ಬೇಡ. ಆದ್ರೆ ಒಂದು ತಟ್ಗೆ ಅನ್ನ ಇಡ್ಬಿಡು ಬೇವ. ಒಟ ಅನ್ನ ಕಟ್ಟಿನ ಸಾರು ಬಳಕಾಯಿ ಅದು ಉಣ್ತೇನೆ. ಬದ್ನಿಕಾಯಿ ಪಲ್ಯ ಮಾಡಲಿಲ್ಲ ಅನ್ಬೇ? ಇಲ್ಲಪ್ಪ ಬದ್ನಿಕಾಯೇ ಇಲ್ಲ, ಹೊಲ್ದಾಗೂ ಇಲ್ಲ, ಮನ್ಯಾಗ ಒಂದು ಅಡಿದ್ವು. ಯಾಕೆ ಬಾಡ್ದಂಗಾಗಿ ಬೀಜ ಹಡ್ರಿದ್ವು. ಸುಳ್ಳ ಅದನ್ನ ಮಾಡಿದ್ರೆ ಕುಳು ಅನ್ನಂಗೆ ಪಲ್ಯ ರುಚಿಯಾರ ಆಗೋದಲ್ಲ. ಹಾಕಿದ್ ಜ್ವಾಣಿ ದಂಡ, ಅದಕ್ಕೆ ಅದನ್ನ ಮಾಡಲಿಲ್ಲ. ನಾಡ್ದೆ ಇಲ್ಲೇ ಪೇಟೆಗಾರ ತರಿಸ್ತೀನಿ, ಇಲ್ಲ ಬೇರೆ ಹೊಲ್ದಾಗ ಐತನ ಕೇಳಂತ ಹೇಳ್ತಂತಡಿ. ಏನು ಎಳೇ ಬದ್ನಿಕಾಯಿ ತರಿಸಿ ಮಸ್ತಾಗಿ ಪಲ್ಯ ಮಾಡ್ಕೊಡ್ತೇನೆ. ಎಣಗಾಯಿ ಬಿಸಿ ರೊಟ್ಟಿ ತಿನ್ನುವಂತೆ. ನಾಳೆ ನಾ ಬೇರೆನ ಮಾಡ್ಸಕತ್ತೀನಿ ಅಡಿಗೆನ. ಏನ ನೀನು ಬದ್ನಿಕಾಯಿ ಪಲ್ಯ ಮಾಡಿದೆ ಅಂದ್ರೆ ನೀನ ತೆಲಿಗೆ ದಬ್ಬಾಕೋಬೇಕು. ಅದನ್ನ ನಾಳೆ ಮಾಡ್ಬೇಡ, ನಾಡದದು ಮಾಡುವಂತಿ. ಆಯ್ತಾಯ್ತು ಅಂದಂಗೆಪ್ಪ. ನಾನು ಇವತ್ತು ಊರಿಗೆ ಹೋಗ್ಬಿಡ್ತೇನಪ್ಪ. ಇವ್ರು ಬರ್ತೇನೆ ಅಂದ್ರೆ ಸಂಜೆ ಮೇಲೆ ಇವ್ರ ಕೂಟ ಹೋಗ್ಬಿಡ್ತೇನೆ. ಮೊನ್ನೆ ಹೇಳಿ ಹೋಗಿದ್ರು ಅವ್ರು ಅರ್ಜೆಂಟ್ ಕೆಲಸ ಐತಿ ಊರಿಗೆ ಹೋಗ್ತಾನೆ, ನಾಳೆ ನಾಡದ್ರಾಗ ಬಂದು ಕರ್ಕೊಂಡು ಹೋಗ್ತಾನೆ ಅಂದಿದ್ರು. ಬಂದ್ರೆ ಇವತ್ತು ಸಂಜೆಗೆ ಬರ್ತಾರವ್ರು. ಬಂದ್ರಂದ್ರೆ ಹೋಗ್ತೇನಪ್ಪ ನಾನು. ಯಾಕಂದ್ರೆ ಮತ್ತೆ ನಾನು ಬಿಟ್ಟು ಬಂದೆ ಇಲ್ಲಿ 2-3 ದಿನ ಆಯ್ತು. ಅಣ್ಣಗೆ ಹಿಂಗೆ ಆತಂದ್ಬಿಟ್ಲೆ ಓಡೇ ಬಂದಿದ್ದೆ, ಎಲ್ಲ ಅಲ್ಲಿದಲ್ಲೇ ಬಿಟ್ಟು. ಅದಕ್ಕೆ ಹೋಗ್ತೇನೆಪ್ಪ, ಕೆಲಸ ಅದಾವ. ಹೌದನ್ವ? ಆಯ್ತು ಹಂಗಾರ ಗಡ್ ಬಂದಂದ್ರೆ ಹೋಗುವ ಪಾಪ. ಮತ್ತೆ ನೀನು ಅಲ್ಲಿ ಕೆಲಸ ಅದಾವ ಏನ? ಹೊಸ ಕಾಳು ಕಡಿ ಒಯ್ಯಿ, ಒಂದು ಚೀಲ ಜೋಳನೂ ಹಾಕೊಂಡು ಹೋಗು. ಏನು ಗೋಧಿ ಅದಾವ ನೋಡು, ಒಂದು ಚೀಲ ಗೋಧಿ ಹಾಕೋ, ಒಂದು ಚೀಲ ಜೋಳ ಹಾಕೋ. ಆಮ್ಯಾಗ ಕಡ್ಲಿ ಅದಾವ, ಕಡ್ಲಿ ಹಾಕೋ. ಏನದ ನೋಡು, ಮತ್ತೆ ಸಣ್ಣ ಪುಟ್ಟ ಸಾಮಾನು ಏನು ಬೇಕು ನೋಡು ಹಾಕೊಂಡು ಹೋಗು. ಏನು ಹೊಲ್ದಾಗ ಒಂದು ಬಾಳಿ ಇದು ಬೆಳೆದತನ ಕೇಳ್ತಂತೇಳಿ, ಒಂದು ಬಾಳಿಗೂ ನೀವು ಒಯ್ಯುವಂತಿ. ಏನು ಕೇಳಿ ಇದ್ರ ಕಡ್ಸಿಸ್ಕೊಂಬರ್ತೇನೆ. ಬೇಡಪ್ಪ ಬಾಳೆ ಗಿಡ ಎಲ್ಲ ಏನು ಬೇಡ. ಬಾಳೆಗೊನಿ ಯಾರು ತಿನ್ಬೇಕು ಮನ್ಯಾಗಾರ? ಅಷ್ಟು ಮಂದಿಯಾರ ಯಾರದಾರಪ್ಪ, ಅದಕ್ಕೆ ಬೇಡ. ಒಂದು ಒಯ್ಯುವ, ಹಂಗ್ಯಾಕೆ ಮಾಡ್ತಿ? ಬ್ಯಾಡಪ್ಪ, ಅತ್ತಿ ಮಾವನು ತಿನ್ನೋದಿಲ್ಲ ಜಾಸ್ತಿ. ಇವು 1 ಡಜನ್ ಬಾಳೆಹಣ್ಣು ಒಯ್ದಿದ್ನಿ ಅಂದ್ರೆ ಅವ ಮೆರಿತಿರ್ತಾವ ಒಂದು ಅಳತಿ, ಗೊತ್ತನ? ಇನ್ನು ನೀವು ಇಷ್ಟು ಒಯ್ದು ಏನು ಮಾಡಲಿ? ಹಣಿಗಿನ ಹಂಗೆ ಕುಂತಿರ್ತಾವೆ. ಅದಕ್ಕೆ ಬೇಡಪ್ಪ. ನಾ ಇನ್ನೇ ಮೇವಾಗಾರ ಒಯ್ತೇನಂತ, ಬೇಕಾದ್ರೆ ಜೋಳ ಗೋಧಿ ಒಯ್ತೇನಂತ. ಈ ಸಲ ನಮ್ಮ ಹೊಲ್ದಾಗೂ ಅವನ್ನ ಹಾಕಿಲ್ಲ, ಬೇರೆ ಹಾಕಿವಿ. ಯಪ್ಪ ನೀ ಬಂದೆ ಅಂದ್ರೆ ಆ ಕಡೆ ಗುರಳು ಹಾಕಿದ್ದೆ ನಾನು, ಹೊಲ್ದಾಗ ಹಾಕಿದ್ವಿ. ಗುರಳು ಅದಾವು, ನೀವು ಒಂದು ಅರ್ಧ ಚೀಲ ಗುರಳು ತೊಗೊಂಬರ್ರಿ. ಮತ್ತೇನು ಬೇಕು ನೋಡಿ, ಅಗಸಿ ಗುರಳು ಸಾಸ್ವಿ ಏನೇನೋ ಹಾಕಿದ್ರು ಅವ್ರು, ಅವನ್ನೆಲ್ಲ ತೊಗೊಂಬರ್ರಿ. ಆಯ್ತು ತಗೊಳ್ವಾ, ಬರ್ತೇನಂತ. ಯವ್ವ ಎಲ್ಲರ ಒಂದು 10 ಕಿಲೋ ಕೆಂಪನ್ ಚುಳುವ ಖಾರದ್ವು ಗುಂಟ್ರಕಾಯಿ ಒಣ ಮೆಣಸಿಕಾಯಿ ಅದಾವನ್ ನೋಡವ. ಒಂದು 10 ಕಿಲೋ 10-15 ಕಿಲೋ ತೊಗೋತೇನೆ. ತೊಗೊಂಡು ಖಾರ ಕುಟ್ಟಿಸಿ ಗಡಿಗೆಗೆ ಹಾಕಿ ಚಂದಾಗಿ ತೆಗೆದಿಟ್ಟನೆ ಅಂದ್ರೆ ಹುಳ ಆಗ್ಲಾರ್ದಂಗೆ ಒಂದು 2 ವರ್ಷ ಚಿಂತಿರಂಗಿಲ್ಲ. ಒಟ್ಟು ಖಾರದ ಕಾಯಿ ಸಿಗೋಲ್ವೇ ಯವ್ವ ಆತಾಗ. ಏನು ಒಣ ಖಾರ ಪುಡಿ ಪೇಟೆಗಿಂದ ತಂದಿದ್ದು ಹಾಕಿದ್ರೆ ಏನು ಕಲರ್ ಒಂದು ಹಾಕೈತಿ ಈಡೆಗೆ, ಖಾರನೇ ಇಲ್ವ ಖಾರ. ಅದಕ್ಕೆ ಚಲೋ ತೊಗೊಂಡು ನಾವು ಉಪ್ಪು ಎಣ್ಣೆ ಹಾಕಿ ಚಲೋ ತೆಂಗೆ ಕುಡ್ಸೋಣಂತ. ಅಯ್ಯ ಮೊದಲು ಹೇಳ್ಬಾರ್ದನ ಹುಡುಗಿ, ಇಲ್ಲೇ ಇದ್ದಿ ಬಾಜು ಶಂಕರವಾರ ಹೊಲ್ದಾಗ ಅವರು ಹಣ್ಣುಗಾಯಿನ ಹಾಕಿದ್ರು. ಹರ್ಸ್ಯಾರ ಏನು ಒಣಗ್ಸ್ಯಾರ ಕೇಳಿಲ್ಲ, ನಾನು ಕೇಳ್ತಂತಡಿ. ಒಂದು 10-15 ಕಿಲೋನು ಆಯ್ತು, ನಾ ತೊಗೊಂಡು ನಿಮ್ಮ ಅಪ್ಪನ ಕೈ ಕೊಟ್ಟು ಕಳಿಸ್ತೇನಂತ. ಏನು ಅಲ್ಬೇ ಈಗ ಬೇಕಾದ್ರೆ ಹೋಗಿ ತೊಗೊಂಡು ಬಂದ್ಬಿಡೋಣ, ತಗೋ ಹಂಗಾರ. ಹಂಗೆ ಮಾಡ್ತೀನಿ. ಹಂಗಾರೆ ಊಟ ಮಾಡಿ ಅಡ್ಡಾಡ್ಕೊಂತ ಹೋಗಿ ಒಂದು 10-15 ಕಿಲೋ ತೊಗೊಂಡು ಬಂದುಬಿಟ್ರೆ ಒಮ್ಮೆ ಗಡ ಹಾಕೊಂಡು ಹೋಗ್ಬಿಡ್ತಿ. ಹೌದು ಹಂಗಾರೆ ಹೋಗೋಣಂತೆ. ಓ ನನಗೂ ಸಾಕಾತ್ಲೆ. ಅನ್ನ ಯಾರು ಉಣ್ಬೇಕು? ಉಣ್ತೇನೆಪ್ಪ, ನಾನು ಉಣ್ತೇನೆ. ಊಟದ ನಂತರ ನೀವು ಉಂಡ್ಬಿಡ್ರಿ ಅತ್ತಿ ಸೊಸಿ. ಏನ ಆರಾಮ ತಗೊಳ್ಳೋಣ. ಒಂದು 10 ಹೋಳಿಗೆ ಹೊಡಿನಂತೆ ಕುಂತೀರಿ. ಏನ ಯಾರಿಗೆ ಗೊತ್ತು ಎಷ್ಟು ಉಳಿತಾವ ನೋಡಿ. ಹಂಗೇನಿಲ್ಲ, ನೋಡಿ ನಂದು ಯಾಕೆ ನಾನು ಬ್ಯಾಡ್ರಿ ಐತಿರ ನಿಮ್ಮ ಜೊತೆಗೆ ಉಣ್ತೇನೆ ಅಂದ್ಲಕ್ಕೆ. ಆಯ್ತು ಹಂಗಾರೆ ಉಣ್ರಿ. ಉಣ್ರಿ, ನಾನು ಬೇರೆ ಕೆಲಸ ಅದಾವ ನೋಡ್ತೇನೆ. ಪಂಚಾಯತ್ ಕಡೆ ಹೋಗ್ಬರ್ಬೇಕು. ಪಂಚಾಯತಿ ಕಡೆ ಯಾಕ? ಪಂಚಾಯತಿ ಎಲೆಕ್ಷನ್ ಏನಿಲ್ಲ ಆತ ನಿನ್ನ ಗಂಡ ರೀ. ಬೇಡ್ರಿಪ್ಪ, ಇದೆಲ್ಲ ಬೇಡ ನಮ್ಗಂತೇನೆ. ಎಲೆಕ್ಷನ್ ಬೇಡ, ಎಂಥದ್ದು ಬೇಡ. ಈಗ ಒಮ್ಮೆ ಪೆಟ್ಟು ತಿಂದು ಎದ್ದಿದ್ದ ಸಾಕಾಗೈತೆ ನಮ್ಗೆ. ಮತ್ತು ಇದು ಬೇರೆ ಅಂತಂದ್ರೆ ಬೇಡಪ್ಪ ಯಪ್ಪ ನಮ್ಗೆ. ಪೊಲೀಸರು ಮಣ್ಣ ಮುಕ್ಕಿಸ್ತಾರ, ಕಂಪ್ಲೇಂಟ್ ಕೊಟ್ಟನಿ. ಆ ಗೌಡನ ಮ್ಯಾಗ ಒಂದು ಕಣ್ಣು ಇಟ್ಟೇವಿ. ಏನ ನನ್ನ ಮಗಗೆ ತೊಂದರೆ ಕೊಟ್ಟಿದ್ದು ಅವನ ಅಂತ ಖಚಿತ ಆಗ್ಲಿ ಅಂತ ಕಾಯಕತ್ತೀನಿ. ಅವ್ರು ಯಾರು ತೊಂದರೆ ಕೊಟ್ಟಿದ್ರಲ್ಲ ಸಿಕ್ಕಿಲ್ಲ. ಅವ್ರು ಸಿಕ್ಕ್ರ ಅಂದ್ರೆ ಮತ್ತೆ ಬಾಯ್ ಬಿಡ್ತಾರ. ಅವ್ರು
ಸಿಗುವಲ್ರ ಹುಡ್ಕಾಡಕತ್ತಾರಂತ ಪೊಲೀಸರು. ನೀನು ಸುದ್ದಿ ಬಂದತ್ ನನಗೂ. ಏನು ತಲೆ ಕೆಡಿಸ್ಕೋಬೇಡ ನೀನು. ಈ ಸಲ ಯಾವ ಮುಟ್ಟಿಲ್ಲ ನಮ್ಮನ್ನ. ಏನಪ್ಪ ಬ್ಯಾಡ ಅಂತ ಹೇಳ್ತೀನಿ, ಇದ್ರ ಮ್ಯಾಗ ನಿಮಗೆ ಬಿಟ್ಟಿದ್ದು. ಇರ್ಲಿ ತಡ್ಲಿ, ಈ ಊರಾಗ ದೊಡ್ಡ ಮಂತ್ಯ ನಮ್ದು. ಪಂಚಾಯತಿ ಎಲೆಕ್ಷನ್ ನಿಂತು ಒಂದ್ಸಲ ಗೆದ್ನಿ ಅಂದ್ರೆ ಏನು ನನ್ನ ಮರ್ಯಾದೆ ಎಲ್ಲಿಂದ ಎಲ್ಲಿಗೆ ಹೋಗತ್ತಂತ ತಿಳ್ಕೊಂಡಿ ನೀನು. ನಿನ್ನ ಗಂಡನ ರಾಜ ಈ ಊರಿಗೆ, ಏನು ಆ ಗೌಡ ಮಣ್ಣು ಮುಕ್ತಾನ. ತಲೆ ಕೆಡಿಸ್ಕೊಬೇಡ, ಸುಮ್ಮನಿರ್ನಿ. ನನ್ನ ಮಗನ ಎದಕ್ಕೂ ನಿಲ್ಸಂಗಲ್ಲ ನಾತ. ನನ್ನ ಮಗ ಒಳಗಿರ್ಲಿ ಇಲ್ಲಿ ಆರಾಮಾಗಿ, ಅವ್ನ ಎದಕ್ಕೂ ನಿಲ್ಸಂಗಲ್ಲ. ಅವ ಏನೋ ಅವ್ನ ಮಗನ ನಿಲ್ಲಿಸ್ತಾನಂತ. ನಿಂದ್ರಸ್ಲಿ. ಎದಕ್ಕೆ ಬೇಕಾಗಿದ್ದಿತ್ತಪ್ಪ ಅದ ಮುದುಮುಳಿಗೆ? ಹೋಲ್ ಬಿಡು, ಯಾರ ಒಂದು ಊರಿಗೇನೋ ಒಂದು ಒಳ್ಳೇದು ಮಾಡ್ತಾರ ಅಂತಂದು ಇಲ್ಲೇ ಇಲ್ಲ. ಜನ ಏನಂತಾರ, ನಿಮಗೆ ಬೀಳ್ತಾವ ಅನ್ನೋಂಗೆ ಐತೆನ, ಏನು ಅವ್ರಿಗೆ ಬೀಳೋಂಗೆ ಐತೆ ಒಟ್ಟು? ಊರಾನ್ ಮಂದಿ ಪೂರ ನನ್ನ ಪರಾನ ಐತಿ. ಊರಾನ್ ಮಂದಿಗೆ ಗೊತ್ತೈತಿ ಅವ ಎಷ್ಟು ಹಲ್ಕಟ್ಟದಾನ ಅಂತೇಳಿ. ಊರಾನ್ ಮಂದಿ ಎಲ್ಲರೂ ಹೇಳ್ಯಾರ, ಗೌಡ್ರ ನೀವು ನಿಂದಿರ್ರಿ ಏನ್ರಿ ಚನ್ನಬಸಪ್ಪನಾರ, ನಿಮಗ ಈ ಸಲ ನಮ್ಮ ಊರಾಂದೆಲ್ಲ ಪ್ರತಿಯೊಂದು ಓಟು ನಿಮಗ ಬೀಳ್ತಾವು. ನೀವು ಈ ಊರಿಗೆ ಒಳ್ಳೇದು ಮಾಡ್ತೀರಿ, ನೀವು ಅಧ್ಯಕ್ಷರಾಗಬೇಕು, ಪಂಚಾಯತಿ ಮೆಂಬರ್ ಆಗ್ಬೇಕು. ಇದ ನೋಡ್ರಿ ನಮ್ಮ ಆಸೆ. ಊರ್ ವತಿಯಿಂದ ನಿಮ್ಗೆ ನಾವು ಗೆಲ್ಲಿಸ್ತೀವಿ, ನೀವು ನಿಂದಿರ್ರಿ ಅಂತ ನಿಂತಾರ. ಅದಕ್ಕೆ ಮೊನ್ನೆ ನಮ್ಮ ಮಗಗೆ ಹಿಂಗಾದಾಗ ಯಾವ ಊರು ಬರಲಿಲ್ಲ, ಈಗ ಊರು ನಿಂದ್ರ ಅನ್ನಕತ್ತತನ. ಏನ ನೋಡ್ರಿಪ್ಪ, ಬ್ಯಾಡ ಅಂತ ನಾ ಹೇಳ್ತೀನಿ, ನಿಲ್ತೇನೆ ಅಂತ ನೀವು ಅಂತೀರಿ. ಆತು ಹುಷಾರಿಂದ ಇದು ಮಾಡ್ರಿ. ತಲೆ ಕೆಡಿಸ್ಕೋಬೇಡ. ನೀನು ಹೆಣ್ಣು ಮಕ್ಳಿಗೆ ಯಾಕೆ ಬೇಕಿದೆಲ್ಲ? ಒಲಿ ಮುಂದಷ್ಟೇ ಕೆಲಸ ನಿಮ್ದು. ಗಣಸೂರ್ ವಿಚಾರದಾಗ ನೀವು ತಲೆ ಹಾಕಬಾರ್ದು. ಏನ ಸುಮ್ಮನಿರ ಯವ್ವ. ನೀ ಏನು ಹೇಳಿದ್ರು ಅಪ್ಪು ಕೇಳೋದಿಲ್ಲ. ಅವಂಗೇನು ಬೇಕು ಅದನ್ನ ಮಾಡ್ತಾನವ. ನೀನು ಸುಮ್ಮನೆ ಇದ್ಬಿಡು ಹೋಲಿ. ಅವ್ರಿಗೇನು ಬೇಕು ಅದನ್ನು ಮಾಡಕ್ಕೆ ಹೋಗಿಯಲ್ಲ ಯಪ್ಪ. ನಿನ್ನ ಜೀವಕ್ಕೆ ತೊಂದರೆ ಆಗಿದ್ದ ಏನ? ದೇವ್ರ ದೊಡ್ಡವ, ದೇವ್ರ ಕಂಡ್ಬಿಟ್ಟ ಏನು ಬಂದು ಮನೆಗೆ ಹುಷಾರಾಗಿ. ಮತ್ತು ಮಶಾಣ ಮೌನಾಗಿತ್ತ ಯಪ್ಪ ಮನೆ. ಇದು ಗೊತ್ತನ ಏನು ಸುಡ್ಗಾಡ್ದಾಗ ಕುಂತಂಗೆ ಆಗಿತ್ತು ಮನೆ. ಎಬಿಸಿ ಓಡಿಸ್ತಿತ್ತು ಅಂದ್ರತಿ. ಎಲ್ಲ ತಣ್ಣಗಾಗಿ ಮತ್ತೆ ನಗು ಚೆಲ್ಲಿ ಹೋಳಿಗೆ ಉಣ್ಣಾಕತ್ತೇವಿ. ಮತ್ತೆ ಎಲ್ಲಿ ಏನಾಕತಿ ಅಂತ ಹೊಟ್ಬೇನ ಅಷ್ಟ, ಮತ್ತೇನಿಲ್ಲ. ಆತ ಸಮಾಧಾನ ಮಾಡ್ಕೊ. ನಾನು ಚೂರು ಹೋಗಿ ಕಣ್ಣು ಮುಸ್ತೇನೆ ಬೇವ, ನಿದ್ದು ಭಾಳ ಬರಾಕತ್ತೈತಿ. ಹೋಗಪ್ಪ ಯವ್ವ, ನೀವಿಬ್ರು ಊಟ ಮಾಡ್ರಿ, ನಾನು ಇಡ್ತೇನೆ ಬೇಕಾರೆ. ಇಲ್ಲಿ ಬಿಡವ, ನೀಡಾಕೆ ಏನೈತಿ ಉಣ್ತೇವಿ. ಆತು ಈಗಿನ ಕಸ್ತೂರಿ ತಾಡ್ ತೋರ್ವಾ, ಇಬ್ರು ಹಚ್ಕೊಳ್ಳೋಣ. ಹ್ಞೂ ಅಮ್ಮ. ಅಯ್ಯೋ ಒಣ ಖಾರ ಒಂದು ತಗೋಲಿಲ್ಲ ನೋಡ, ಹಂಗೆ ಕುಂತ್ಬಿಟ್ಟೆ. ಇರೇ ಏನತ್ತಿ ಅತ್ತಿ ಏನಿದೆ ದುಂಡುಂಡನ್ವೆ? ಅಯ್ಯೋ ಹುಂಬಿಸಿನಿ, ದುಂಡುಂಡನ್ವೆ ಏನಿದೆ ಅಂತ ಕೇಳ್ತಿಯಲ್ಲ? ಚಳಕಾಯಿಲೆ ಎಂದು ತಿಂದಿಲ್ಲ ನೀನು? ಅಯ್ಯಯ್ಯ, ನಮ್ಮನೆಗೆ ಎಟ್ಟಿರ್ತೈತಿ ಉಪ್ಪಿನಕಾಯಿ. ನಮ್ಮ ಅಣ್ಣಗ ಚಳಕಾಯಿ ಉಪ್ಪಿನಕಾಯಿ ಅಂದ್ರೆ ಜೀವ ಬಿಡ್ತಾನ ಒಂದತಿ. ಅಟ್ಟ ರುಚಿ ಆಕತ್ತಿದೆ ಉಪ್ಪಿನಕಾಯಿ. ಏನಿದೆ ಅಂತ ಕೇಳ್ತಿಯಲ್ಲ? ಈಕ ತಿಂದಿಲ್ಲ ನೀನು? ನಿನಗೂ ಭಾಳ ಇಷ್ಟ ಅಲ್ಲಿದೆ. ನನಗ ಈ ಉಪ್ಪಿನಕಾಯಿ ಎಂದು ತಿಂದಿಲ್ ಬಿಡತ್ತಿ ನಾನು. ಅಯ್ಯ ಹುಂಬುಶನಿ, ನೀನ ಮನೆ ಊಟ ಮಾಡೋ ಹೊತ್ನಿ ಯವ್ವ ಚಳಕಾಯಿ ಉಪ್ಪಿನಕಾಯಿ ಹಾಕಂತೇಳಿ ನಿಮ್ಮವ್ಗೆ ಹೇಳಿ ನಾಲ್ಕು ಹೋಳು ಹಾಕಿಸ್ಕೊಂಡಿದ್ದೆಲ್ಲ. ಓ ಅದು ಇದು ಅತ್ತಿ, ಅದು ಚಳಕಾಯಿ ಇದೆ ಅನ್ನೋದು? ಯಾಕೆ? ಅಯ್ಯೋ ಅತ್ತಿ, ನಾ ಉಪ್ಪಿನಕಾಯಿ ಹಾಕೋಕ್ಕಿಂತ ಮುಂಚೆ ಚಳಕಾಯಿ ನೋಡೇ ಇಲ್ಲ. ಅಂದ್ರೆ ನಮ್ಮವನ್ನ ಹಾಕ್ಬಿಡ್ತಿದ್ಲ, ನಾನು ನೋಡತ್ತಿದ್ದಿಲ್ಲ. ಹಾಗಾಗಿ ನಂಗೆ ಗೊತ್ತಿಲ್ಲ. ಅದೆಲ್ಲ ಮಸಾಲೆ ಉಂಡು ಕಳತಿಂದ ಹಿಂಗಾಕಿತಿ ಅಂತ, ಅದು ಹಂಗಾಕಿತಿ ಅಂತನೂ ಗೊತ್ತಿಲ್ಲ. ಅದ್ರ ಹೆಸರು ಅಷ್ಟು ಲಕ್ಷ ಇದ್ದಿದ್ದಿಲ್ಲ, ಹಾಗಾಗಿ ಗೊತ್ತಿಲ್ಲ ನಂಗೆ. ಇದೆ ನಂಗೆ ಚಳಕಾಯಿ. ಯವ್ವಾಗ ನಾ ಸಿಮಿ ಹಾಕತ್ತಿದ್ದೆ. ಉಪ್ಪಿನಕಾಯಿ ಮಸ್ತ್ ಟೇಸ್ಟಿ ಇರ್ತೈತಿ, ಭಾರಿ ರುಚಿ ಇರ್ತೈತಿ. ಇದಿತ್ತಂದ್ರೆ ಮತ್ತೊಂದು ತನ್ನ ಹೆಚ್ಚಿಗೆ ಹೋಗ್ತೈತಿ. ಹೌದಲ್ವೇ? ಎಲ್ಲಿ ಸಿಕ್ತಿದೆ? ಹೌದಾ ಶಾಂತವ, ಚಳಕಾಯಿ ಎಲ್ಲಿ ಸಿಕ್ತಿ ನಿನಗಿದೆ? ನಾ ಎಲ್ಲೇ ಈ ಸಲ ಸಿಗ್ಲಿಲ್ಲ ಬಿಡಿ, ಈ ವರ್ಷ ಚಳಕಾಯಿ ಅಂತ ಮಾಡಿದ್ದೆ. ಇಲ್ರಿ ಅತ್ಯಾರ, ನಿನ್ನೆ ಇವ್ರು ಹರ್ಕೊಂಬಂದ್ರ ಈ ಗೊಡಪ್ನಾರ ಇತ್ತಲ್ಲ, ಅಲ್ಲಿ ಹೊಲ ಐತಲ್ರಿ ಇಳಿಕಿ ಕಣಿವ್ಯಾಗ ಒಂದ ಗಿಡ ಆಗಿತ್ತಂತ, ಜಗ್ಗಾಗಿದ್ವಂತ, ಸುರ್ತಿದ್ವಂತ ಕಾಯಿ. ಗೊಡಪ್ನಾರ ಹರಿಯಾಕತ್ತಿದ್ರಂತ. ಇವ್ರು ಹೋಗ್ಯಾರಲ್ಲ, ಮತ್ತೆ ಇವ್ರು ಒಂದು ಕವರ್ ತುಂಬ ಕೊಟ್ಟು ಕಳ್ಸ್ಯಾರ್ರಿ. ನೋಡ್ರಿ ಇಲ್ಲಿ ಇಷ್ಟು ಬುಟ್ಟ್ಯಾಗ ತುಂಬಿ ಅಷ್ಟು ತುಂಬ ತೆಗೆದಿಟ್ಟೇನು ತೊಳೆದು ಉಪ್ಪಿನಕಾಯಿ ಹಾಕಕ್ಕೆ ಜಜ್ಬೇಕೀಗ. ಜಜ್ಜಿ ಉಪ್ಪು ಖಾರ ಕುಡಿಸಿ ಒಟ್ಟು ಉಪ್ಪಿನಕಾಯಿದ್ದು ಪೌಡ್ರ್ ಹಾಕಿ ಸಾಸಿವೆ ಒಂದು ಕುಟ್ಟಿ ಹಾಕ್ಬೇಕು. ಇದಕ್ಕೆ ಈ ಕಡೆ ಇನ್ನೂ ತುಂಬ ತೆಗೆದು ತೊಳೆದು ಮತ್ತೊಂದು ಭರಣಿಗೆ ತುಂಬಕ್ಕೆ. ಹಂಗಾರೆ ಈ ವರ್ಷ ಚಳಕಾಯಿ ಉಪ್ಪಿನಕಾಯಿ ಹಾಕ್ಬಿಡು. 2 ಭರಣಿ ತುಂಬತಲ್ಲ? 2 ಭರಣಿ ತುಂಬತತ್ರಿ ಅತ್ಯಾರ. ಇದು ಪರತ್ತಂದು ಈ ಭರಣಿಗೆ ಹಾಕ್ತೇನೆ, ಇನ್ನೊಂದು ಭರಣಿ ತುಂಬತತ್ರಿ ಅತ್ಯಾರ. ಹಿರಿ ಕುಂತಲ್ಲವಾ, ಇನ್ನೊಂದು ಭರಣಿ ಇತ್ತು ನೋಡ್ಕೊಡಿಲಿ. ಹಂಗ ಈ ಚಳಕಾಯಿ ತೊಳ್ಯಾಕ ನೀರು ತಗೋ. ಇವನು ಒಯ್ದು ಹಿತ್ತಲ್ಲ ತೊಳಿ ಸ್ವಚ್ಛಾಗಿ ಕುತ್ಕೊಂಡು ತುಂಬ ತೆಗಿಬೇಕು ಇವನ್ನ. ಇಲ್ಲ ಬೇಕಾರೆ ಅವನ್ನ ಆಮೇಲೆ ಮಾಡುವಂತಿ. ಇದು ತಗೋ, ಗುಣಕಲ್ ತಗೋ. ಇವನು ಒಂದೊಂದು ಚಳಕಾಯಿ ಕುಟ್ಬೇಕಲ್ಲ, ಮತ್ತೆ ಕುಟ್ಟಿ ಒಂದೊಂಚೂರು ಬಾಯಿ ಬಿಡ್ಬೇಕಷ್ಟೇ. ಒಂದೊಂದು ಹೊಡ್ತಾ ಹಾಕೋದು. ಹಂಗೆ ಕುಟ್ಬೇಕಂದ್ರೆ ಏನು ಎತ್ತಬೇಕತ್ತಲ್ಲ. ಒಂದು ಬಾಯಿ ಬಿಟ್ಟು ಅಂದ್ರೆ ಉಪ್ಪು ಖಾರ ಹಾಕಿ ಕುಡಿಸಿ ಗಡಗಡೆ ಇಟ್ಬಿಡಾಕರ್ತೈತಿ. ಹ್ಞೂ ರೀ ಅತ್ಯಾರ, ಮಸ್ತಕತ್ತಲ್ರಿ ಇದು. ಇನ್ನೊಂದು ಭರಣಿ ತಗೋತೀನಿ ತಡ್ರಿ. ಅಲ್ಲೇ ಮ್ಯಾಗೊಂದಿ ಮ್ಯಾಗ ಐತಿ ನೋಡ. 2 ಭರಣಿ ಆತಂದ್ರೆ ಪಾಪ ನನ್ನ ಮಗಳಿಗೆ ಒಂದು ಭರಣಿ ಕೊಟ್ಟು ಕಳ್ಸ. ಆತವ್ರಿ ಅತ್ಯಾರ. ಕಳಿಲಿದೆ ಚೊಲತ್ತಂಗೆ ಉಪ್ಪಿನಕಾಯಿ ಒಂದು 15 ದಿನ ಆಗ್ಬೇಕಿದೆ. ಚಂದಾಗಿ ಉಪ್ಪು ಖಾರ ಉಂಡು ಕಳತಿದ ಆಗ್ಬೇಕಂದ್ರೆ ಆಮ್ಯಾಗ ಒಂದು ಡಬ್ಬ್ಯಾಗ ಹಾಕಿ ಅವ್ರಿಗೊಟ್ಟು ಪಾಪ ಕಸ್ತೂರಿಗೆ ಒಟ್ಟು ಕೊಟ್ಟು ಕಳ್ಸೋಣ. ಕಸ್ತೂರಿಗೂ ಚಳಕಾಯಿ ಉಪ್ಪಿನಕಾಯಿ ಅಂದ್ರೆ ಭಾರಿ ಇಷ್ಟ. ಅವ್ರ ಊರಾಗೇನು ಸಿಕ್ಕಾವ ಬಿಟ್ಟಾವ ಯಾರಿಗೆ ಗೊತ್ತು. ಮೊದಲ ಈ ವರ್ಷ ಯಾಕೆ ಚಳಕಾಯಿ ಭಾಳ ಬಂದಂಗಿಲ್ಲ. ಅದಕ್ಕೆ ಒಟ್ಟು ಅವ್ರಿಗೊಟ್ಟು ಇವ್ರಿಗೊಟ್ಟು ಕೊಟ್ಟು ಕಳಿಸಿ ನಮಗೊಂದು ಭರಣಿ ಇಟ್ಕೊಳ್ಳೋಣ. ಏನು ಮಾಡಿದ್ರು ಮಗಳಿಗೆ ಒಂದು ಕೊಟ್ಟು ಕಳಿಸ್ಬಿಡ್ಬೇಕು. ಇರ್ಲಿ ಬಿಡ್ರಿ ಅತ್ಯಾರ, ನೀವು ನಿಮ್ಮ ಮಗಳಿಗೆ ಕೊಡಾಕತ್ತಿಲ್ಲನ? ನನ್ನ ಮಗಳಿಗೆ ಎಲ್ಲಿ ಬೆಣ್ಣೆ ಕೊಟ್ಟು ನಿನ್ನ ಮಗಳಿಗಾದ್ರೂ ಕೊಟ್ಟು ಕಳಿಸಿದಿ ಮಗನ ಕೈಯಾಗ? ಇರ್ಲಿ ಬಿಡ್ರಿ ಅತ್ಯಾರ, ಏನಾತ ಅತ್ಯಾರ? ಇದನ್ರಿ? ಇದ ಸೊಕಾಸಿಡು ಒಡ್ದಿ. ನಮ್ಮ ಅತ್ತಿ ಕಾಲ್ದಂದಿವು ತೆಗೆದಿಟ್ಕೊಂಡೇನು ಗೊತ್ತನ ಕಾದ ಮತ್ತೆ ಹಿಂದಾಡಿ ಬಕ್ಬಾರ್ಲಿ ಕೆಡವಿ. ಅಲ್ಲ ಅತ್ಯಾರ, ಇದ್ಯಾಕೆ ಉಪ್ಪಿನಕಾಯಿ ಇದ್ರಾಗ ಹಾಕ್ಬೇಕು? ಯಾವಾರ ಬೇರೆ ಸ್ಟೀಲಿಂದ್ರಾಗ ಅದು ಹಾಕಿದ್ರೆ ನಡಿದಿಲ್ಲ?
ಇದ್ರಾಗ ಹಾಕಿದ್ರೆ ಉಪ್ಪಿನಕಾಯಿ ವರ್ಷ 2 ವರ್ಷ ಇಟ್ಟರು ಏನಾಗುದಿಲ್ಲ. ಉಪ್ಪಿನಕಾಯಿ ಅಷ್ಟು ಚಲೋ ಇರ್ತೈತಿ. ಇದ್ರಾಗ ಹಾಕ್ಬೇಕು ಉಪ್ಪಿನಕಾಯಿ ಯಾವಾಗ ಗೊತ್ತೇನ. ಆಮೇಲೆ ಈ ಸ್ಟೀಲಿಂದ್ರಾಗ ಹಾಕಿದ್ರೆ ಉಪ್ಪಲ್ಲವ ಅದು ಸ್ಟೀಲಿನ ಡಬ್ಬಿ ಗಿಬ್ಬಿ ಸೀಳು ಬಿಟ್ಬಿಡ್ತಾವೆ, ಕರ್ರಗಕ್ಕವು, ಚಲೋ ಆಗೋದಿಲ್ಲ. ಇದ್ರಾಗ ಹಾಕ್ಬೇಕು, ಇಲ್ಲ ಮಣ್ಣಿನ ಗಡಿಗೆ ಅದ್ರಾಗ ಹಾಕ್ಬೇಕು. ಬಾಯಿಲ್ ಬಡ ಬಡ ಉಪ್ಪು ಖಾರ ಕುಡ್ಸ್ ಬಾಯಿಲ್ ಇದಕ್ಕೆ. ಮಸ್ತ್ ಐತಲ್ರಿ ಇತ್ತೀರ ಒಂದು ಕಡಿಲಿ. ಬಾಯಾಗೆಲ್ಲ ಲಾಳಿ ಇರ್ತದ, ಅದನ್ನ ಕಡ್ದು ಏನು ಮಾಡ್ತಿ, ಇವಾಗಲೂ ಕಳ ತಿನ್ನಾಕ ಚಲೋ ಅದ. ಸರಿ, ನಮ್ಮವನ ಹಂಗಾರೆ ಈ ವರ್ಷ ತಂದು ಹಾಕಿರ್ಬೇಕು. ಏನು ಮಾಡ್ಯಾಳ ಯಾರಿಗೆ ಗೊತ್ತು. ವರ್ಷ ಈ ವರ್ಷ ಯಾಕೆ ಸ್ವಲ್ಪ ಜಾಸ್ತಿ ಬಂದಿಲ್ಲ ಬಿಡ. ಇವು ಮೊದ್ಲ ಬೇಲ್ಯಾಗ ಕಣಿವ್ಯಾಗ ಎಲ್ಲಾರ ಕಾಡ್ದಾರ್ಯಾಗ ಹಾಕವ. ಇವು ಇಲ್ಲೆಲ್ಲಿ ಆಗವಲ್ಲ ಮಾಡವಲ್ಲ. ಇವರು ಲಮಣ್ಕ್ಯಾರ ಇರ್ತಾರಲ್ಲ ಪಾಪ, ಅವರ ಹೋಗಿ ಹರ್ಕೊಂಬಂದು ಮಾರ್ತಾರ. ಕವಳಿಕಾಯಿ ಚಳ್ಳಕಾಯಿ ಅವರ ಹರಿಬೇಕ, ಹರಿದ್ರ ಮತ್ತೆ ಯಾರಿಗೆ ಸಿಗುದಿಲ್ಲ ಇವು. ಹೌದೌದು, ಅದು ಕರೆ. ಚಲೋ ಆತಲ್ರಿ ಅತ್ತಿಯಾರ ಈ ವರ್ಷ. ಇನ್ನೊಂದು ಸಿಕ್ಕ್ರ ಮಾವಾರಿಗೆ ತೊಗೊಂಬ ಅನ್ಬೇಕು ನೋಡ್ರಿ. ಯಾಕೆ ನಿಮ್ಮಪ್ಪ ನಿಮ್ಮೊಂದು ಮನೆಗೆ ಕೊಟ್ಟು ಕಳ್ಸಕನ? ಬೇಸದ ಹೇಳ. ಇಲ್ಲಡ ಅವರು ಹಾಕೊಂಡಿರ್ತಾರ, ಅದೆಲ್ಲ ಏನು ತಲೆಯಾಗ ಇಟ್ಕೋಬೇಡ. ಆಮ್ಯಾಗ ಇನ್ನೊಂದು ಇರಿ, ಜಳಕ ಮಾಡ್ಲಾರ್ದ ಮುಟ್ಬೇಡ ಉಪ್ಪಿನಕಾಯಿ ಬರಣಿನ. ಏನ ಜಳಕ ಮಾಡಿ ಬಂದ ಮುಟ್ಬೇಕು. ಹೊಲಸ ಮಂದಿ ನೆಳ್ಳು ಅದ್ರ ಮ್ಯಾಗ ಬೀಳಬಾರ್ದು. ಏನಂದಿ ಅಮ್ಮ? ಹೊಲಸ ಮಂದಿ ನೆಳ್ಳು ಬೀಳಬಾರ್ದು ಅದ್ರ ಮೇಲೆ. ಹಂಗಾರ ನೀವು ಈ ಮನ್ಯಾಗ ಇರಬಾರ್ದನ? ನಾ ಇದಕ್ಕೆ ಮನೆ ಬಿಟ್ಟೋಲಿ? ನೀವ ಅಂದ್ರಲ್ಲ ಹೊಲಸ ಮಂದಿ ನೆಳ್ಳು ಉಪ್ಪಿನಕಾಯಿ ಮೇ ಬೀಳಬಾರ್ದಂತೇಳಿ. ಊರ್ ಬಿಡಾಡಿ ಹೊಟ್ಟೆನೂ ಕಡಿಮೆ ಆಗೈತನ, ಅದಕ್ಕೆ ಇವತ್ತು ಚಿಗುರು ಗೆದ್ದು ಬಿಟ್ಟಿರಲ್ಲ. ಮಸ್ತ್ ಬರ್ರಿ, ಇನ್ನೊಂದು ಕುಟ್ರಿ ಬೆಣ್ಣೆ ತಿನ್ಬರ್ರಿ, ಮತ್ತೆ ಅಡ್ಡಾಡುವಂತ್ರಿ. ನಿನ್ನ ಕಣ್ಣು ಮಣ್ಣಾಲಿ ನೀ ಕಣ್ಣು ಬಿಟ್ಟ ಹಂಗಾಗಿದ್ದ, ಇಲ್ಲಾಂದ್ರೆ ಯಾವತ್ತೂ ಆಗಿಲ್ಲ ನನಗೆ ಹಿಂಗ. ಎಂತ ಕಣ್ಣ ಏನ ಸುಡ್ಗಾಡ್ ಕಣ್ಣ ಬೆಂಕಿ ಇಟ್ಟಾಕ. ಸುಮ್ಮನಿರ್ಲಿ ಯಾಕ ಪಾಪ ಆಕೆ ನಮ್ಮ ಅತ್ತಿ ತಡೋತಿ ಓಲತ್ತಾಗ. ಮೊದಲು ನಮ್ಮ ಅತ್ತಿ ಜಗ್ ಹಾರಾಡ್ತಿದ್ಲ, ಈಗೀಗ ಒಂಚೂರು ಕಡಿಮೆ ಆಗೈತಿ ಉರ್ತಾಣಿಕೆ. ಗಮ್ಮತ್ತ ತಲ್ರಿ ಎತ್ತೀರ ಹಿಂಗೆ ಹಾಕಿದ್ದದು. ಮೊದಲೆಲ್ಲ ಬಳ್ಳೊಳ್ಳಿ ಜಜ್ಜೆ ಹಾಕ್ತಿದ್ದೆ, ಈ ಸಲ ಬಳ್ಳೊಳ್ಳಿ ಖಾಲಿ ಆಗ್ಯಾವ, ಅದಕ್ಕೆ ಕೊಟ್ಟು ಹಿಂಗೆ ಹಾಕೇನಿ. ಚಲೋತ್ತಂಗೆ ಮಾಡಿ ಹಾಕಿ ಇಲ್ಲ ಉಪ್ಪಿನಕಾಯಿ. ನನ್ನ ಮಗಳಿಗೆ ಕೊಡೋದಂತೇಳಿ ಹೆಂಗಾರ ಹಾಕಿ. ಮತ್ತೆ ಅಲ್ರಿ ಎತ್ತೀರ ವರ್ಷ ನಾನ ಅಲ್ಲ ನಾ ಹಾಕೋದು ಉಪ್ಪಿನಕಾಯಿ. ಅಲ್ಲ ನಿಮ್ಮ ಮಗಳಿಗೆ ನೀವು ಸಲ ಕೊಟ್ಟು ಕಳ್ಸಿರಿ, ನಾ ಯಾಕೆ ಅವ್ರಿಗೆ ಬೇರೆ ಇವ್ರಿಗೆ ಬೇರೆ ಹಾಕೋಲಿ ನೋಡ್ರಿ. ಹಾಕು ಬೇಲೆ ಹಾಕುವಂಗೆ ಎಕ್ಕು ಬೇಲೆ ಎಲ್ಲ ಒಂದೇ ಥರ ಹಾಕೇನಪ್ಪ. ಇದ್ರಾಗ ಒಂದು ಡಬ್ಬೆ ಕಳತೀನಿ ಕೊಟ್ಟು ಕಳ್ಸೋದಪ್ಪ. ನ್ಯಾಯ ದೇವ್ರೆ. ಚಂದಾಗಿ ಭರಣಿಗೆ ತುಂಬಿ ಏನ ಗಾಳಿ ಆಡ್ಲಾರ್ದಂಗೆ ಒಂದು ಅರ್ಬಿ ಕಟ್ಟಿ ಚಂದಾಗಿ ಒಂದು ಅಬ್ರೆ ಕಾಳಿ ಹಚ್ಚಿ ಇಡ್ರಿ ಬಿಸಿಲು ಬೀಳಾರ ಜಗಕ್ಕೆ. ರೀ ಎತ್ತೀರ ಗೊತ್ತಾಯ್ತು ರೀ. ಏನು ಗೊತ್ತೈತೆ ಏನೋ ಎಲ್ಲ ಗೊತ್ತಿದ್ದಂಗೆ ಮಾಡ್ತೀರಿ. ಹೇಳಿಲ್ಲ ಅಂದ್ರೆ ಒಂದು ಕೆಲಸ ಆಗೋದಿಲ್ಲ. ಅಲ್ಲ ಮಾಡೋದೆಲ್ಲ ನೀವು ನಾನು ಈ ಮನ್ಯಾಗ. ನಾ ಇಲ್ಲಾಂದ್ರೆ ಬಿಡು ಹೋಲಿ, ನೀ ಮಾಡ್ತಿತ್ತಿ. ಆದ್ರೂ ನೀ ಕ್ಯಾಮ ಒದ್ರದ್ ಬಿಡುದಿಲ್ಲ ನೋಡು. ಅದೇ ಒಬ್ಬೊಬ್ಬರ ಸ್ವಭಾವ. ಯಾರು ಏನು ಕೆಲಸ ಮಾಡಿದ್ರು ಏನಾರ ಒಂದು ಹೇಳ್ಬೇಕಷ್ಟೇ, ಹೇಳ್ತಾರಷ್ಟೇ. ಹೌದು ಅತ್ತಿ, ಈಗ ಇದನ್ನ ಒಂದೊಂದು ಉಪ್ಪು ಖಾರ ಎಲ್ಲ ಚಂದಾಗಿ ಕುಡಿ ಸಾಸಿವೆ ಕುಟ್ಟಿ ಪುಡಿ ಮಾಡಿ ಹಾಕಿ ಎಲ್ಲ ಆತ. ಇದನ್ನ ಹಿಂಗೆ ಹಾಕ್ತಾರ ಉಪ್ಪಿನಕಾಯಿ ಮತ್ತೆ ಬೇರೆ ಥರ ಹಾಕ್ತಾರ. ಒಬ್ಬೊಬ್ರು ಕುದಿಸಿ ಮಸಾಲೆ ಕುಡಿಸಿ ಹಾಕ್ತಾರವ. ಅವೇನು ಕುದಿಸಿ ಮಾಡಿದ್ದು ಹೆಂಗಾಕತ್ತೆ ನಾವಂತರೂ ಬಲ್ಲೆ ಗೊತ್ತಿಲ್ಲ ಬಿಡು, ನಮ್ಗೇನು ರುಚಿ ಹತ್ತದಿಲ್ಲ ಅದು. ಆಮೇಲೆ ಅದೇನು ವರ್ಷಗಟ್ಟಲೆ ತಡಿತೈತೆ ಇಲ್ಲ ಅದು ಗೊತ್ತಿಲ್ಲ ನನಗೆ. ಈ ಥರ ಮಾಡಿದ್ದೈತಲ್ಲ, ಹಸಿಕಾಯಿನ ಕುಟ್ಟಿ ಈ ಮಸಾಲೆ ಎಲ್ಲ ಹಾಕಿ ಚಂದಾಗಿ ಬರಣೆಯಾಗಿ ತುಂಬಿಟ್ಟು ಕಳತು ತಿಂತೇವೆ ನೋಡ, ಮಸ್ತ್. ಅದೇನಕ್ಕೈತಿ ಒಂದು ವರ್ಷ ಅಲ್ಲ ಅದು 2 ವರ್ಷ ಇಡನಿ ಒಂದೀಟು ಏನಾಗೋದಿಲ್ಲ. ಅತ್ತಿ ಮಿಡಿ ಮಾವಿನಕಾಯಿ ಸಿಕ್ಕು ಅಂದ್ರೆ ಕೇಳಿದೆ, ಒಟ್ಟು ಉಪ್ಪಿನಕಾಯಿ ಹಾಕೋಣ. ಮಿಡಿ ಮಾವಿನಕಾಯಿ ಏನು ಸಿಗ್ತಾವ ಬಿಡ್ತಾವ ಗೊತ್ತಿಲ್ಲ. ಹಣ್ಣ ಆಗ್ಯಾವ ಈಗ ಎಲ್ಲ ಹಣ್ಣ ಬಂದಾವು ಪೇಟೆಗೆಲ್ಲ ಮಾರಾಕ. ಮಿಡಿ ಮಾವಿನಕಾಯಿ ಒಂದೊಂದು ಗಿಡ ಲೇಟಾಗಿ ಕಾಯಿ ಬಿಡ್ತಾವಲ್ಲ, ಹೊತ್ತಾಗಿ ಕಾಯಿ ಬಿಡು ಕಡೆ ಎಲ್ಲಾರು ಸಿಕ್ಕರೆ ನೋಡಂತ ಹೇಳ್ಬೇಕಷ್ಟೇ. ನೋಡೋಣ ತಡಿ. ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋ ಕಾಯೇ ಬೇರೆ ಇರ್ತಾವೆ, ಹಣ್ಣಿನ ಕಾಯೇ ಬೇರೆ ಇರ್ತಾವೆ. ಕೇಳ್ತಂತು ನಿಮ್ಮ ಮಾವು. ಇದಕ್ಕೆ ತುಂಬ ತಡಿಬೇತಿ. ಬಾ ಬಿಡು ನೀರು ಹಾಕ. ಅದ ಉಪ್ಪು ನೀರಲ್ಲ ಹಾಕಿ ಉರಿದಿದ್ದಿ. ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ.
ಟೆನ್ಷನ್ ಇಲ್ದಂಗೆ ಆತಾಳೆ ಈಗ ನನಗೆ ಮಸಳಿ ತರಿಸ್ತೇವೆ ನೋಡ್ರಿ ಅಂತ ನಾನು ಅದಕ್ಕೆ ಮಸಳಿ ತೋರ್ಸಕ್ ನಡ್ಬರ್ಕೋದಪ್ಪ ಅಂತ ಏ ನಿನ್ ಪ್ರಿಯಾ ಮಮ್ಮಿ ನೋಡ್ತಾರ ಮಸಳಿ ಬರ್ರಿಪ್ಪ ಹೊರಗಂತ ಬರಾಕ ಅದ ಇಲ್ಲ ನಮ್ಗೆ ಹೌದು ನಾನು ಒಂದು ಕಟ್ಟಿ ಬಿಟ್ಟು ರೊಕ್ಕ ಹೋಗಿ ಈಗ ಪೂಜೆದ ವಿಡಿಯೋ ಮಾಡ್ಕೊತೀನಿ ಎರಡು ಮೂರು ಹೋಗ್ತಿದ್ವಿ ಬರೋದು ಸಾಲ ರೀ ಹೌದಾ ಆದ್ರೆ ಮೀನ್ ಜಿಗ್ಯಾತಾವ ಮೀನ್ ಜಿಗ್ಯಾತಾವ ಹಾ ಜಿಗ್ಯಾತಾವ ನಿಜ ಅಲ್ಲ ಅಲ್ಲಿ ಜಿಗ್ಯಾತಾವ ಮೀನ ಜಿಗ್ಯಾತವಲ್ಲ ಹಳೆ ಮೀನ್ ಜಿಗ್ಯಾತಲ್ಲ ಫೋಟೋ ಹೊಡ್ಕೋಕ ಏನ್ ಮಾಡ್ಬೇಕ